ಹಾಯ್. ನಮಸ್ಕಾರ ಎಲ್ಲರಿಗೂ. ಆ, ಆ, ಈ ವಿಡಿಯೋ ಮಾಡೋದಕ್ಕೆ ಮೇನು ಉದ್ದೇಶ ಅಥವಾ ರೀಸನ್ ಏನಪ್ಪ ಅಂದರೆ, ನಮ್ಮ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ನಮ್ಮ ಪೊಲೀಸ್ ಇಲಾಖೆ ಏನು ಲಾಂಚ್ ಮಾಡಿರ್ತಕ್ಕಂಥ, ಜಾರಿಗೆ ತಂದಿರತಕ್ಕಂಥ KSP ಆ್ಯಪ್, ಏನು ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪ್ ಅಂತ ಏನಿದೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಸೊ ಇಲ್ಲದೇ ಇರೋರಿಗೋಸ್ಕರ ಅವ್ರಿಗೆ ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ವೆಲ್ಕಮ್ ಟು ಆಲ್. ಸೊ ಫಸ್ಟ್ ಆಫ್ ಆಲು ಈ ಏನೋ KSP ಆ್ಯಪ್ ಅನ್ನೋದೇನಿದೆ, ಅದು ನಮ್ಮ ರಾಜ್ಯ ಸರ್ಕಾರದ ಸಹಯೋಗದಿಂದ ನಮ್ಮ ಇಲಾಖೆ ಜಾರಿಗೆ ಲಾಂಚ್ ಮಾಡಿರೋದ್ರಿಂದ ಇದರಲ್ಲಿ ಯಾವುದೇ ಫ್ರಾಡು ಅಥವಾ ಸೈಬರ್ ಕ್ರೈಮ್ ರಿಲೇಟೆಡ್ ಏನೋ ಅಫೆನ್ಸ್ ಆಗೋದಿಲ್ಲ. ಸೊ ಇದು ಆ್ಯಪು ಜೆನ್ಯೂನು ಟ್ರಸ್ಟೆಡ್ ಇರೋದ್ರಿಂದ ನಮ್ಮ ಎಲ್ಲ ರಾಜ್ಯದ ನಾಗರಿಕರು ಮತ್ತು ಸ್ನೇಹಿತ ಮಿತ್ರರು ಡೌನ್ಲೋಡ್ ಮಾಡ್ಕೋಬೋದು ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಆ್ಯಪಲ್ಲಿ ನಮಗೆ ನಮ್ಮ ಸಿಟಿಜನ್ ಸೆಂಟ್ರಿಕ್ ಹೆಲ್ಪ್ ಆಗಲಿ ಅಂತ ನಮ್ಮ ಇಲಾಖೆ ಬಹಳಷ್ಟು ಆಪ್ಷನನ್ನು ಈ ಆ್ಯಪಲ್ಲಿ ನೀಡಿದೆ. ಸೊ ಅದರಲ್ಲಿ ಒಂದೊಂದಾಗಿ ನೋಡೋದಾದರೆ, ವೆನೆವರ್ ಯು ಮೆಟ್ ವಿತ್ ಎನಿ ಬ್ಯಾಡ್ ಇನ್ಸಿಡೆಂಟ್ ಆರ್ ಯು ಮೆಟ್ ವಿತ್ ಎನಿ ಎಮರ್ಜೆನ್ಸಿ ಸಿಚುವೇಶನ್, ಅವಾಗ ಏನಂದರೆ ಪ್ಲೇಸ್ ಆಫ್ ಅಕರೆನ್ಸು ಅಥವಾ ಪ್ಲೇಸ್ ಆಫ್ ಅದೇನು ಕ್ರೈಮ್ ಇರುತ್ತೆ, ಆ ಪರ್ಟಿಕ್ಯುಲರ್ ಪ್ಲೇಸು ನೀವು ಯಾವ ಸ್ಟೇಷನ್ ಲಿಮಿಟ್ಸ್ಗೆ ಬರುತ್ತೆ ಅಥವಾ ಯಾವ ಸ್ಟೇಷನ್ ಲಿಮಿಟ್ಸ್ ಅಂಡರ್ ಬರುತ್ತೆ ಅಂತ ನೀವೇನಾದ್ರು ತಿಳ್ಕೊಳ್ಳೋಕ್ಕೆ ಇಷ್ಟಪಟ್ಟರೆ, ಈ ನಮ್ಮ ಆ್ಯಪಲ್ಲಿ ಒಂದು ಆಪ್ಷನ್ ಇದೆ, ನಿಯರೆಸ್ಟ್ PS ಅಂತ ಒಂದು ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಬೇಸ್ಡ್ ಆನ್ ಪರ್ಟಿಕ್ಯುಲರ್ ಲೊಕೇಶನ್ನ ಲ್ಯಾಟಿಟ್ಯೂಡು ಲ್ಯಾಂಗಿಟ್ಯೂಡ್ ಆಧಾರದ ಮೇಲೆ ಆ ಪ್ಲೇಸು ಪ್ಲೇಸ್ ಆಫ್ ಅಕರೆನ್ಸ್ ಆಫ್ ಅದೇನು ಕ್ರೈಮ್ ಇರುತ್ತೆ, ಅದು ಕ್ರೈಮ್ ಪ್ಲೇಸು, ಆ ಪ್ಲೇಸು ಯಾವ ಸ್ಟೇಷನ್ ಲಿಮಿಟ್ಸ್ಗೆ ಬರುತ್ತೆ ಅನ್ನೋಂಥ ಇನ್ಫಾರ್ಮೇಷನ್ನು ಈ ಆ್ಯಪ್ ಮುಖಾಂತರ ನಿಮಗೆ ದೊರೆಯುತ್ತೆ. ಸೊ ಹಾಗಾಗಿ ನೀವು ಯಾವುದೇ ಎಮರ್ಜೆನ್ಸಿ ಸಿಚುವೇಷನಲ್ಲಿದ್ದಾಗ ಈ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ನಡೆದಿರ್ತಕ್ಕಂಥ ಪ್ಲೇಸು ಯಾವ ಸ್ಟೇಷನ್ ಲಿಮಿಟ್ಸ್ ಬರುತ್ತೆ ಅಂತ ನೀವೇನಾದ್ರು ತಿಳ್ಕೊಳ್ಳೋಕ್ಕೋಸ್ಕರ ವರಿ ಆಗ್ತಿರ್ತೀರ. ಸೊ ಭಾಳ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಅದು ಗೊತ್ತಾಗಲ್ಲ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಏನಂತ. ಸೊ ಈ ನಿಟ್ಟಿನಲ್ಲಿ ಈ ಆ್ಯಪನ್ನು ನೀವು ಒಂದ್ಸರಿ ಡೌನ್ಲೋಡ್ ಮಾಡ್ಕೊಂಡ್ರೆ ಇದರಲ್ಲಿ ನಿಮಗೆ ನಿಯರೆಸ್ಟ್ PS ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ಲೇಸ್ ಆಫ್ ಅಕರೆನ್ಸ್ ಪ್ಲೇಸಸ್ಸು ಯಾವ ಲಿಮಿಟ್ಸ್ಗೆ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದು ಒಂದು. ನೆಕ್ಸ್ಟು ಆಗಿರ್ತಕ್ಕಂಥ ಇನ್ಸಿಡೆಂಟನ್ನು ನೀವು ಆ್ಯಪ್ ಮುಖಾಂತರನೇ ನಮ್ಮ ಇಲಾಖೆಗೆ ರಿಪೋರ್ಟ್ ಮಾಡ್ಬೋದು. ಯಾವ್ದು ಆಪ್ಷನ್ ಅಂದರೆ, ರಿಪೋರ್ಟ್ ಎ ಇನ್ಸಿಡೆಂಟ್ ಅಂತ ಒಂದು ಆಪ್ಷನ್ ಇದೆ. ಸೊ ಆ ಆಪ್ಷನನ್ನು ನೀವು ಕ್ಲಿಕ್ ಮಾಡೋದ್ರ ಮುಖಾಂತರ ಅಲ್ಲಿ ನಿಮಗೇನಾದರೂ ಏನು ತೊಂದರೆ ಆಗಿದೆಯೋ ಅಥವಾ ಏನಾದರೂ ಆಕ್ಸಿಡೆಂಟ್ ಆ ಥರದ್ದು ಏನಾದರೂ ಇಶ್ಯೂ ಆಗಿದೆಯೋ ಅಂತ ಏನಿದ್ರು ಇದ್ದರೆ, ನೀವು ಅದ್ರ ಆ್ಯಪ್ ಮುಖಾಂತರ ನಮ್ಮ ಇಲಾಖೆಗೆ ರಿಪೋರ್ಟ್ ಮಾಡ್ಬೋದು. ಅದೊಂದು ಆಪ್ಷನ್ನು. ದೆನ್ ನೆಕ್ಸ್ಟ್ ಅಂದರೆ, ಈಗ ಆಲ್ರೆಡಿ ಎಲ್ಲರ ಕಡೆ ಮೊಬೈಲ್ ಇರೋದ್ರಿಂದ ಮೊಬೈಲ್ ಕಳ್ಕೊಳ್ಳೋದು ಭಾಳ ನಾವು ಇತ್ತೀಚೆಗೆ ಇವೆಲ್ಲ ಕಾಮನ್ ಆಗಿರೋದು ಏನಪ್ಪ ಅಂದರೆ, ಎಲ್ಲರೂ ಆಲ್ಮೋಸ್ಟ್ ಆಲ್ ಮೊಬೈಲ್ ಯೂಸ್ ಮಾಡ್ತಿರ್ತೀವಿ. ಸೊ ಆ ನಿಟ್ಟಿನಲ್ಲಿ ನಮ್ಮ ಮೊಬೈಲು ಏನಾದ್ರು ಕಳ್ಕೊಂಡಿದ್ರೆ, ನಮ್ಮ ಲ್ಯಾಪ್ಟಾಪ್ಸು, ಬಂಗಾರ, ಬೆಳ್ಳಿ ಇನ್ನಿತರ ಏನಾದರೂ ವಸ್ತುಗಳು ಏನು ಕಳ್ಕೊಂಡಿದ್ರೆ, ಸೊ ಅದ್ರ ಬಗ್ಗೆ ನೀವೇನಾದರೂ ಕಂಪ್ಲೇಂಟು ಅಥವಾ ರಿಪೋರ್ಟ್ ಏನಾದರೂ ನೀಡಬೇಕಾಗಿದ್ರೆ, ಸೊ ಈ ಆ್ಯಪಲ್ಲಿ ಆಪ್ಷನ್ ಕೂಡ ಲಭ್ಯವಿದೆ. ರಿಪೋರ್ಟೇ ಈ ಲಾಸ್ಟ್ ರಿಪೋರ್ಟ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದನ್ನು ಏನಾದರೂ ಕ್ಲಿಕ್ ಮಾಡಿದರೆ ನಿಮಗೆ ಈ ಲಾಸ್ಟ್ ರಿಪೋರ್ಟು ಬಗ್ಗೆ ನೀವು ವರದಿ ಮಾಡ್ಬೋದು. ಸೊ ನೆಕ್ಸ್ಟು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದರಲ್ಲಿ ನೀವು ವೆನೆವರ್ ಯು ಮೆಟ್ ವಿತ್ ಎಮರ್ಜೆನ್ಸಿ ಸಿಚುವೇಶನ್, ನಿಮಗೆ ತಲೆ ಓಡೋಲ್ಲ. ಸೊ ಆ ನಿಟ್ಟಿನಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಏನು ಅಂತ. ಸೊ ಅದರಲ್ಲಿ ಈಗ ನಮ್ಮ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಯೂಸ್ ಆಗ್ತಕ್ಕಂಥ ಹಲವಾರು ಇಲಾಖೆಗಳ ನಂಬರ್ ಅದರಲ್ಲಿ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಫೈರ್ ರಿಲೇಟೆಡ್ ಏನಾದರೂ ಎಮರ್ಜೆನ್ಸಿ ಸಿಚುವೇಷನಲ್ಲಿದ್ದರೆ ಅದರ ಹೆಲ್ಪ್ಲೈನು, ಮತ್ತು ಆ್ಯಂಬುಲೆನ್ಸ್ ರಿಲೇಟೆಡ್ ಹೆಲ್ಪ್ಲೈನು, ಮತ್ತು ಪೊಲೀಸ್ ಹೆಲ್ಪ್ಲೈನು, ಮತ್ತು ಚೈಲ್ಡ್ ಹೆಲ್ಪ್ಲೈನ್, ಏನಾದರೂ ನಿಮ್ಮ ಚೈಲ್ಡ್ ರಿಲೇಟೆಡ್ ಏನಾದರೂ ಅಫೆನ್ಸ್ ಬಗ್ಗೆ ರಿಪೋರ್ಟ್ ಮಾಡ್ಬೇಕಂದ್ರೆ ಚೈಲ್ಡ್ ಹೆಲ್ಪ್ಲೈನ್ ನಂಬರ್ ಸಹ ಇರುತ್ತೆ. ಮತ್ತು ಸೈಬರ್ ಕ್ರೈಮ್ 1098 ಏನಿರುತ್ತೆ, ಸೊ ಅದ್ರ ಬಗ್ಗೆ ಏನಾದರೂ ನೀವು ರಿಪೋರ್ಟ್ ಮಾಡ್ಬೇಕಂದ್ರೆ ಅದು ಆ ಆಪ್ಷನ್ನು ಕೂಡ ಲಭ್ಯವಿದೆ. ನೀವು ಹೈವೇದಲ್ಲಿ ಏನಾದರೂ ಹೋಗ್ತಿದ್ದೀರಾ ಅಂದರೆ, ಹೈವೇ ರಿಲೇಟೆಡ್ ಏನಾದರೂ ನಿಮಗೆ ಹೆಲ್ಪ್ಲೈನ್ ಅವಶ್ಯಕತೆ ಐತಪ್ಪ ಅಂದರೆ, ಸೊ ಅದ್ರ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಕೂಡ ಅದರಲ್ಲಿ ಲಭ್ಯವಿದೆ. ಸೊ ನೆಕ್ಸ್ಟ್ ಆಪ್ಷನ್ ಅಂದರೆ, ಪೊಲೀಸ್ ಮಿತ್ರ ಅಂತ ಒಂದು ಆಪ್ಷನ್ ಇದೆ. ಸೊ ಅದರಲ್ಲಿ ನಿಮಗೆ ಟಾಪಿಕ್ ರಿಲೇಟೆಡ್ ಏನಾದರೂ FAQs ಅಂದರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಂತ ಇರುತ್ತವೆ. ಅದರಲ್ಲಿ ಕ್ವಶನ್ ಏರಿಯಾಸ್, ನೀವು ಒಂದು ಕ್ವಶನ್ನು ಮತ್ತು ಅದಕ್ಕೆ ಕೆಳಗಡೆ ಅದ್ರ ರಿಲೇಟೆಡ್ ಆನ್ಸರ್ ಇರುತ್ತೆ. ಸೊ ಅದು ಕೂಡ ಹೆಲ್ಪ್ ಆಗುತ್ತೆ. ಸೊ ಅದು ಒಂದು. ಮತ್ತು ಆ ಪೊಲೀಸ್ ಮಿತ್ರ ಆ್ಯಪ್ದಲ್ಲೇ ನಿಮಗೆ ಸೈಬರ್ ಕ್ರೈಮ್ ರಿಲೇಟೆಡ್ಡು, ಮತ್ತು ಸೈಬರ್ ಕ್ರೈಮ್ ಅಂದರೆ ಏನು, ಅದನ್ನು ಯಾವ ಥರ ಮಾಡ್ತಾರೆ, ಅದು ಯಾವ್ಯಾವ ರೀತಿಯ ಸೈಬರ್ ಕ್ರೈಮ್ ಇದ್ದಾವೆ,
ಅಂತ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಇರುತ್ತೆ, ಅದನ್ನು ನೋಡ್ಕೋಬೋದು. ಮತ್ತು ನೀವು ವುಮೆನ್ ಆ್ಯಂಡ್ ಚೈಲ್ಡ್ ರಿಲೇಟೆಡ್ ಏನಾದರೂ ಅಫೆನ್ಸ್ ಆಗಿದ್ದರೆ ಅದನ್ನು ಯಾರಿಗೆ ರಿಪೋರ್ಟ್ ಮಾಡಬೇಕು, ಅದರ ಅಥಾರಿಟಿ ಯಾವುದು, ಆ ರಿಪೋರ್ಟಿಂಗ್ ಅಥಾರಿಟಿ ಯಾವುದು, ಅದನ್ನು ಪರ್ಟಿಕ್ಯುಲರಾಗಿ ಯಾವ ಇಲಾಖೆಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಮತ್ತು ಸೀನಿಯರ್ ಸಿಟಿಜನ್ ರಿಲೇಟೆಡ್ ಏನಾದರೂ ನಿಮಗೆ ಸರ್ವಿಸ್ ಬೇಕಾದರೆ, ಈಗ ಸೀನಿಯರ್ ಸರ್ವಿಸ್ ಸಿಟಿಜನ್ ಇದ್ದಾಗ ಅದು ಅವ್ರಿಗೆ ಯಾವ ಡಿಪಾರ್ಟ್ಮೆಂಟ್ ಅಥವಾ ಕನ್ಸರ್ನ್ಡ್ ಯಾರಿಗೆ ನಾವು ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ರಿಪೋರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇರುತ್ತೆ ಆ ಪೊಲೀಸ್ ಮಿತ್ರ ಆಪ್ಷನಲ್ಲಿ. ಸೊ ನೆಕ್ಸ್ಟು ಏನಾದರೂ ಪಬ್ಲಿಕ್ಕಲ್ಲಿ ಯಾರಾದರೂ ನ್ಯೂಸೆನ್ಸ್ ಮಾಡ್ತಿದ್ರೆ, ಅದು ಏನಾದರೂ ಯಾರಾದರೂ ಯುವಕರು ಏನಾದರೂ ಕುಡಿದು ಅಥವಾ ಏನಾದರೂ ದುರ್ವರ್ತನೆ ಮಾಡ್ತಿದ್ದಾರೆ ಪಬ್ಲಿಕ್ಕಲ್ಲಿ ಸಾರ್ವಜನಿಕವಾಗಿ, ಸೊ ಅದ್ರ ಬಗ್ಗೆ ಏನಾದರೂ ನೀವು ಇನ್ಸಿಡೆನ್ಸ್ ಆ ಪರ್ಟಿಕ್ಯುಲರ್ ಇನ್ಸಿಡೆನ್ಸ್ನ ನೀವು ರಿಪೋರ್ಟ್ ಮಾಡಬೇಕು, ಪೊಲೀಸ್ ಇಲಾಖೆಗೆ ತಿಳಿಸ್ಬೇಕು. ಅಂದರೆ ನೀವು ಫಿಸಿಕಲಾಗಿ ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗಲೇಬೇಕಂತ ಏನಿರೋದಿಲ್ಲ. ಸೊ ಆ್ಯಪಲ್ಲಿ ನೀವು ಜಸ್ಟ್ ಬೈ ಕ್ಲಿಕ್ಕಿಂಗ್ ಪೊಲೀಸ್ ಮಿತ್ರ ಆಪ್ಷನ್ ಇದೆ, ಸೊ ಅದರಲ್ಲಿ ನೀವು ರಿಪೋರ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು FIR ಸರ್ಚ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದರಲ್ಲಿ ಏನಪ್ಪ ಅಂದರೆ ನಿಮ್ಮ ವಿರುದ್ಧ ಅಥವಾ ನಿಮ್ಮ ಸ್ನೇಹಿತರ ವಿರುದ್ಧ ಅಥವಾ ನಿಮ್ಮ ಬಂಧು ಬಳಗ, ನಿಮ್ಮ ಕುಟುಂಬದವರ ವಿರುದ್ಧ ಯಾರಾದರೂ ಯಾವುದೇ ಸ್ಟೇಷನಲ್ಲಿ ಇಡೀ ನಮ್ಮ ಇಂಡಿಯಾದಲ್ಲಿ ಏನಾದರೂ FIR ಆಗಿದ್ದರೆ, ಒಂದು ವೇಳೆ FIR ಆಗಿದ್ದರೆ ಆ FIR ನಂಬರನ್ನು ಈ ಆ್ಯಪಲ್ಲಿ ನಾವು ಜಸ್ಟ್ FIR ಸರ್ಚ್ ಅಂತ ಒಂದು ಆಪ್ಷನಲ್ಲಿ ಏನಾದರೂ ಹಾಕಿ ನಾವು ಸರ್ಚ್ ಮಾಡಿದರೆ ನಿಮ್ಮ ವಿರುದ್ಧ ಯಾವ್ಯಾವ ಸೆಕ್ಷನಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತು ಈ ಪ್ರಕರಣ ನೀಡಿದವ್ರು ಯಾರು, ಪ್ರಕರಣದಲ್ಲಿ ಭಾಗಿಯಾಗದವ್ರು ಯಾರು, ಮತ್ತು ಆ ಪ್ರಕರಣದ ಬಗ್ಗೆ ಸಾರಾಂಶ ಕೂಡ ಇದರಲ್ಲಿ ಲಭ್ಯವಾಗುತ್ತೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಪ್ರಿಂಟೌಟ್ ತಗೋಬೋದು. ಅದು ಒಂದು ಆಪ್ಷನ್ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಅದು ಪರ್ಟಿಕ್ಯುಲರಾಗಿ ಗೊತ್ತಾಗಲ್ಲ, ಇಲ್ಲ ಈಗ ಒಂದು ಯಾವುದಾದ್ರು FIR ಆಗಿದ್ರೆ ಅದು ನೀವು ಪರ್ಟಿಕ್ಯುಲರ್ ಪೊಲೀಸರನ್ನ ಹೋಗಿ ಕೇಳಬೇಕಂತ ಇರೋದಿಲ್ಲ. ಯಾವುದೇ ಅದ್ರ ಬಗ್ಗೆ ಒಂದು ಕಾಫಿ ಕೊಡ್ರಿ ಅಂತ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳೋ ಅವಶ್ಯಕತೆ ಇರೋಲ್ಲ. ಸೊ ನೀವು ಜಸ್ಟ್ ಆಗಿರ್ತಕ್ಕಂಥ FIR ನಂಬರನ್ನು ಮತ್ತು ಇಯರನ್ನು ಹಾಕಿದರೆ ಸಾಕು, ಆ FIR ಡೀಟೇಲ್ಸ್ ಎಲ್ಲ ಬಂದುಬಿಡುತ್ತೆ. ಸೊ ನೀವು ಅದನ್ನು ಡೌನ್ಲೋಡರ್ ಮಾಡ್ಕೋಬೋದು ಅಥವಾ ಪ್ರಿಂಟೌಟರ್ ತಗೊಂಡು ನೀವು ನೋಡ್ಕೋಬೋದು. ಸೊ ನೆಕ್ಸ್ಟು ಎಲ್ಲ ಈಗ ವೆಹಿಕಲ್ಸ್ ಎಲ್ಲ ಕಾಮನ್ ಆಗಿರೋದನ್ನು, ಈ ಬೈಕು, ಕಾರ್ಗಳು ಎಲ್ಲರ ಹತ್ರ ಈಗ ಕಾಮನ್ ಆಗಿರೋದ್ರಿಂದ ಎಲ್ಲ ಪ್ರತಿಯೊಂದು ನಗರದಲ್ಲೂ ಈ ಟ್ರಾಫಿಕ್ ಸ್ವಲ್ಪ ಸ್ಟ್ರಿಕ್ಟ್ ಮಾನಿಟರ್ ಮಾಡ್ತಿರೋದ್ರಿಂದ ಈ ಟ್ರಾಫಿಕ್ ವೈಲೇಷನ್ ಬಗ್ಗೆ ನಿಮ್ಮ ವೆಹಿಕಲ್ಗೆ ಏನಾದರೂ ಫೈನ್ ಆಗಿದ್ದರೆ, ಸೊ ಫೈನ್ ಈಗ ಬೆಂಗಳೂರಲ್ಲೆಲ್ಲ AI ಜನರೇಟ್ ಆಟೋಮೆಟಿಕ್ ವೆಹಿಕಲ್ ನಂಬರ್ ಮೇಲೆ ಅದು ಫೈನ್ಸ್ ಸ್ಲಿಪ್ ಜನರೇಟ್ ಆಗಿಬಿಡುತ್ತೆ. ಸೊ ಆ ನಿಟ್ಟಿನಲ್ಲಿ ಅದನ್ನೇನಾದರೂ ನೀವು ಫೈನನ್ನು ತುಂಬಲೇಬೇಕು ಅಥವಾ ನೀವು ಅದು ಫೈನ್ ಕಟ್ಟಿ ಆ ವೆಹಿಕಲ್ ಮೇಲೆ ಇರತಕ್ಕಂಥ ಕೇಸನ್ನು ಕ್ಲಿಯರ್ ಮಾಡ್ಕೋಬೇಕಂದ್ರೆ, ಸೊ ಈ ಆ್ಯಪಲ್ಲಿ ಕೂಡ ಒಂದು ಆಪ್ಷನ್ನು ಟ್ರಾಫಿಕ್ ಫೈನ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ವೆಹಿಕಲ್ ನಂಬರ್ ಹಾಕಿದರೆ ಆ ವೆಹಿಕಲ್ ಮೇಲೆ ಇರತಕ್ಕಂಥ ಯಾವ್ಯಾವ ಟ್ರಾಫಿಕ್ ವೈಲೇಷನ್ ರೂಲ್ಸ್ ಮೇಲೆ ನಿಮ್ಮ ವೆಹಿಕಲ್ ಮೇಲೆ ಕೇಸಸ್ ಆಗಿದ್ದಾವೆ, ಯಾವ್ಯಾವ ಸ್ಟೇಷನ್ ಲಿಮಿಟ್ಸಲ್ಲಿ ಅಥವಾ ಯಾವ್ಯಾವ ಊರಲ್ಲಿ ಆಗಿದ್ದಾವೆ ಅನ್ನೋ ಎಲ್ಲ ಡೀಟೇಲ್ಸ್ ಬರುತ್ತೆ. ಸೊ ನೀವು ಅದನ್ನು ಕಟ್ಟಿ ಅದು ಕ್ಲಿಯರ್ ಮಾಡ್ಕೋಬೇಕಂದ್ರೆ ಅದರ ಆಪ್ಷನ್ನು ಕೂಡ ಈ ಆ್ಯಪಲ್ಲಿ ಲಭ್ಯ ಇದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಸ್ನೇಹಿತ ಮಿತ್ರ ಎಲ್ಲರೂ ಕೂಡ ಈ KSP ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಇದು ಟ್ರಸ್ಟೆಡ್ ಆ್ಯಪು, ನಮ್ಮ ಡಿಪಾರ್ಟ್ಮೆಂಟ್ ಇಲಾಖೆಯೇ ಜಾರಿಗೆ ತಂದಿರೋದ್ರಿಂದ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತ ಈ ಆ್ಯಪನ್ನು ತಂದಿದೆ. ಈ ಆ್ಯಪಲ್ಲಿ ಸಿಟಿಜನ್ ಸೆಂಟ್ರಿಕ್ ಬಹಳ ಸರ್ವಿಸ್ ಅವೈಲೇಬಲ್ ಇದ್ದಾವೆ. ಸೊ ಬಹಳಷ್ಟು ಜನಕ್ಕೆ ಈ ವಿಷಯ ಗೊತ್ತಿರೋದಿಲ್ಲ, ಗೊತ್ತಿದ್ದವ್ರಿಗೆ ಓಕೆ, ಗೊತ್ತಿಲ್ಲದೇ ಇರೋರಿಗೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಈ ಆ್ಯಪ್ನ ಸದುಪಯೋಗವನ್ನು ಎಲ್ಲರೂ ಪಡಿಸ್ಕೊಡ್ರಿ. ನಿಮಗೆ ಸಣ್ಣ ವಿಷಯಕ್ಕೂ ನೀವು ವೆನೆವರ್ ಯು ಮೆಟ್ ವಿತ್ ಎಮರ್ಜೆನ್ಸಿ ಸಿಚುವೇಷನ್ ಆರ್ ಇನ್ಸಿಡೆಂಟ್ಸು, ಸೊ ನಿಮಗೆ ತಲೆ ಓಡೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಆ್ಯಪ್ ನಿಮ್ಮ ಫೋನಲ್ಲಿ ಇದ್ಬಿಟ್ರೆ ನೀವು ಭಾಳ ಅನುಕೂಲ ಆಗುತ್ತೆ. ಆ್ಯಸ್ ಅ ಪೊಲೀಸ್ ಒಬ್ಬರು ನಿಮ್ಮ ಹತ್ರ ಅಥವಾ ನಿಮ್ಮ ರಿಲೇಟಿವ್ ಅಥವಾ ಒಬ್ಬರು ಸಂಬಂಧಿಕರು ಇದ್ದಾರೆ ಅಂತ ಫೀಲ್ ಆಗುತ್ತೆ. ಸೊ ಎಲ್ಲ ನಮ್ಮ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಲ್ಮೋಸ್ಟ್ ಅಲ್ಲೂ ನೀವು ಸ್ಟೇಷನ್ಗೆ ಹೋಗಿ ಏನು ಮಾಡ್ತಿರ್ತೀವಿ, ಏನು ಮಾಡೋಕ್ಕೋಸ್ಕರ ಸ್ಟೇಷನ್ಗೆ ಹೋಗ್ತೀರಿ. ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಮೊಬೈಲ್ ಕಳ್ದ ಬಗ್ಗೆ FIR ಮಾಡೋಕ್ಕೆ ಹೋಗ್ತೀರಿ, ಅದನ್ನ ಇನ್ಸಿಡೆಂಟ್ ಆಗಿರ್ತಕ್ಕಂಥ ಇನ್ಸಿಡೆಂಟ್ಸ್ನ ರಿಪೋರ್ಟ್ ಮಾಡೋಕ್ಕೆ ಹೋಗ್ತೀರಿ, ಅಥವಾ ಯಾವ್ದಾದ್ರು ಪಬ್ಲಿಕ್ಕಲ್ಲಿ ಯಾರಾದರೂ ನ್ಯೂಸೆನ್ಸ್ ಮಾಡ್ತಿದ್ರೆ ಅದ್ರ ಬಗ್ಗೆ ಏನಾದರೂ ನೀವು ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ತಿರ್ತೀರಿ. ಸೊ ಆ ನಿಟ್ಟಿನಲ್ಲಿ ಈ ಆ್ಯಪ್ ಇದ್ದರೆ ನೀವು ಫಿಸಿಕಲಾಗಿ ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ, ಎಲ್ಲ ಕೂಡ ಆ್ಯಪಲ್ಲೇ ನೀವು ಮಾಡ್ಬೋದು. ಸೊ ಇದು ಎಲ್ಲ ಇದು ಜೆನ್ಯೂನ್ ಆಗಿರೋದ್ರಿಂದ ಎಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊರಿ, ಎಲ್ಲರೂ ಕೂಡ ಇದರ ಸದುಪಯೋಗ ಪಡಿಸ್ಕೊಳ್ರಿ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.